ಫೈನಲಿ ಈ ಥೀಮ್ ಕೇಕು ಓಕೆ ಆಗಿದೆ. ಹಾಸ್ಪಿಟಲ್ಗೆ ಹೋಗಿದ್ವಿ ಬಬ್ಲುಗೆ ವ್ಯಾಕ್ಸಿನ್ ಹಾಕ್ಸೋಕ್ಕೆ. ಯಾಕೆ ಪ್ರೈವೇಟಲ್ಲಿ ಹಾಕ್ಸಿದ್ದು ಅನ್ನೋದನ್ನ ಹೇಳ್ತೀನಿ. ನಾನು ಇದುವರೆಗೂ 4 ಇಂಜೆಕ್ಷನ್ ಕೊನೆಗೆ ಸೇಫ್ ಇತ್ತಲ್ಲ ಫಸ್ಟ್ ಡೆಲಿವರಿ, ಆ ರೀಸನ್ಗೋಸ್ಕರ ನಾನು ಫಸ್ಟ್ ಕ್ರೈಯಲ್ಲಿ ತೊಗೊಂಡಿರೋದು. ಅಯ್ಯೋ ಹಿಂಸೆ ಕೊಡ್ತಾವೆ, ಮಾತಾಡೋಕ್ಕೆ ಬಿಡ್ತಿಲ್ಲ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಛತ್ರಿ ಎಲ್ಲ ಇಟ್ಕೊಂಡು ರೆಡಿಯಾಗಿದ್ದೀನಿ ಅನ್ಕೋಬೇಡಿ. ಚರಿ ಸ್ಕೂಲು ಬಿಡೋ ಟೈಮಲ್ಲ, ಚರಿ ಕರ್ಕೊಂಬಂದುಬಿಡೋಣ ಸ್ಕೂಲಿಂದ ಅಂತ ಹೋಗ್ತಿದ್ದೀನಿ. ಜಾನು ಬರ್ತಾರೆ ಇವಾಗ. ಬಬ್ಲುಗೆ ವ್ಯಾಕ್ಸಿನ್ ಹಾಕ್ಸ್ಬೇಕು. ಸೊ ಪ್ರೈವೇಟ್ ಹಾಸ್ಪಿಟಲಲ್ಲಿ ವ್ಯಾಕ್ಸಿನ್ ಇರೋದು. ಯಾಕೆ ಗೌರ್ಮೆಂಟಲ್ಲಿ ಹಾಕ್ತಿಲ್ವ ಅಂದರೆ ಅದ್ರ ಬಗ್ಗೆ ನಾನು ಡೀಟೇಲಾಗಿ ಹೇಳ್ತೀನಿ. ಗೌರ್ಮೆಂಟ್ ಹಾಸ್ಪಿಟಲಲ್ಲೂ ಹಾಕ್ತೀವಿ, ಪ್ರೈವೇಟ್ ಹಾಸ್ಪಿಟಲಲ್ಲೂ ಹಾಕಿಸ್ತೀವಿ ನಾವು. ಅದ್ರ ಬಗ್ಗೆ ನಾನು ಅಲ್ಲಿಂದ ಬಂದಮೇಲೆ ಅಲ್ಲಿಗೆ ಹೋಗ್ತೀನಲ್ಲ, ಅಲ್ಲಿ ನಿಮಗೆ ಯಾವುದು ಅಲ್ಲಿಂದ ಬಂದಮೇಲೆ ಅಯ್ಯೋ ಹಿಂಸೆ ಕೊಡ್ತಾವೆ, ಮಾತಾಡೋಕ್ಕೆ ಬಿಡ್ತಿಲ್ಲ. ಅದಕ್ಕೆ ರೆಡಿಯಾಗಿದ್ದೀನಿ. ಅವನು ಇತ್ತು ಬಿಸಿಲಲ್ಲ, ಇಲ್ಲೇ ನಿಯರ್ ಇರೋದು, ಅದಕ್ಕೆ ಕರ್ಕೊಂಬಂದುಬಿಡೋಣ ಅಂತ ಹೋಗ್ತಾ ಇದ್ದೀನಿ. ತುಂಬ ಬಿಸಿಲು, ಅದಕ್ಕೆ ಛತ್ರಿ ಹಿಡ್ಕೊಂಡು ಹೋಗ್ತೀನಿ. ಇವನು ಬಿಸಿಲು ಸಿಕ್ಕಾಪಟ್ಟೆ ಇದಾಗುತ್ತೆ ಅಂದ್ಬಿಟ್ಟು ಛತ್ರಿ ತೊಗೊಂಡು ಹೋಗ್ತೀನಿ ಕರ್ಕೊಂಬರೋದಕ್ಕೆ ಅಂದ್ಬಿಟ್ಟು. ಜಾನು ಬರ್ತಾರೆ, ಅಷ್ಟರೊಳಗೆ ಅವ್ನು ಕರ್ಕೊಬಂದ್ಬಿಟ್ಟು ರೆಡಿಯಾಗಿ ನಾನು ನಿಮಗೆ ತೋರಿಸ್ತೀನಿ ಯಾವುದು ವ್ಯಾಕ್ಸಿನೇಷನು ಏನು ಎತ್ತ ಅಂತ ಹೇಳ್ಬಿಟ್ಟು. ಲೇಟ್ ಆಚೆ ಕೊಡ್ತಾನೆ. ಬನ್ನಿ ಇವಾಗ ಹೋಗೋಣ. ಕರೆಂಟ್ ಆಗಿದ್ರೆ ಸ್ವಲ್ಪ ಇದು ಅನಿಸುತ್ತೆ, ಅದಕ್ಕೋಸ್ಕರ ಕರೆಂಟ್ ಹಾಕೊಳ್ಳೋದು. ಲಾಕ್ ಮಾಡ್ಕೋಬೇಕು. ಆಲ್ರೆಡಿ 1:20 ಆಯಿತು ಟೈಮು. ಈ ಕೊಡ್ಮೇಲೆ ಸೊ ನೋಡಿ, ಛತ್ರಿ ಹಿಡ್ಕೊಂಡು ನಾನು ಅವ್ನು ಯಾವಾಗೆಲ್ಲ ಕರ್ಕೊಂಬರಕ್ಕೆ ಹೋಗ್ತೀನಿ ಅವಾಗೆಲ್ಲ ಈ ಥರ ಛತ್ರಿ ಹಿಡ್ಕೊಂಡೇ ಹೋಗ್ತೀವಿ. ಬಿಸಿಲಲ್ವಾ, ಹೀಟ್ ಆಗುತ್ತೆ ಜಾಸ್ತಿ. ಅವ್ನು ಕಾರಲ್ಲೇ ಬಿಸಿಲಲ್ಲಿ ಕರ್ಕೊಂಡೋಗಿ ಬಂದರೆ ಕಣ್ಣೆಲ್ಲ ಫುಲ್ಲು ಕಟ್ಕೊಳ್ಳುತ್ತೆ. ಅದಕ್ಕೋಸ್ಕರ ಹಿಂಗೆ ಛತ್ರಿ ಹಿಡ್ಕೊಂಡು ಹೋಗಿ ಕರ್ಕೊಂಬರೋದು. ಅವನಿಗಿನ್ನ ಪ್ಯಾಂಟ್ ಏನು ಹಾಕಿ ರೆಡಿ ಮಾಡಿಲ್ಲ. ಬಬ್ಲು ಇಲ್ಲಿ, ಬಬ್ಲು ಇಲ್ಲ, ಬ್ಯಾಗ್ ಲಿಂಕ್ ಬೇಕಾದರೆ ಕೇಳಿ, ಶೇರ್ ಮಾಡ್ತೀನಿ ನಾನು. ಫಸ್ಟ್ ಕ್ರೈಯಲ್ಲಿ ತೊಗೊಂಡಿರೋದು ಬೇಬಿ ಹಗ್. ಚೆನ್ನಾಗಿದೆ ಪ್ರಾಡಕ್ಟ್. ಆಮೇಲೆ ಸಿಗ್ತೀನಿ ನಾನು ನಿಮಗೆ. ಇವಾಗ ಬಾಯ್ ತುಂಬ ವೆಹಿಕಲ್ ಬರ್ತೈತೆ, ಹಾಗಾಗಿ. ಸೊ ಚರಿನ ಸ್ಕೂಲಿಂದ ಕರ್ಕೊಬಂದು ಅವನನ್ನು ರೆಡಿ ಮಾಡಿಕೊಂಡು ಇವಾಗ ಹಾಸ್ಪಿಟಲ್ಗೆ ಬಂದಿದ್ದೀವಿ. ಜಾನು ಕರ್ಕೊಬಂದರು, ಗಾಡಿಲೇ ಬಂದಿರೋದು. ಇದು ನೀಟಸ್ ಹಾಸ್ಪಿಟಲು ನಾವು ತೋರಿಸ್ತಿರೋದು. ಈ ಹಾಸ್ಪಿಟಲ್ಗೆ ನಂದು ಫಸ್ಟ್ ವಿಸಿಟು, ಅಂದರೆ ಈ ಪ್ಲೇಸಲ್ಲಿ ನಂದು ಫಸ್ಟ್ ವಿಸಿಟು. ಮೊದಲು ಬೇರೆ ಕಡೆ ಇತ್ತು. ಲಾಸ್ಟ್ ಮಂತ್ ಬಂದಿದ್ದಾಗ ನೈಂಡಳ್ಳಿ ಮೆಟ್ರೋ ಸ್ಟೇಷನ್ ಇದೆಯಲ್ಲ, ಅಲ್ಲಿತ್ತು ಹಾಸ್ಪಿಟಲು. ಇವಾಗ ಅಲ್ಲಿಂದ ಈ ಕಡೆಗೆ ಶಿಫ್ಟ್ ಆಗಿದ್ದಾರೆ. ಅದು ಕ್ಲೋಸ್ ಮಾಡಿಬಿಟ್ರಂತೆ. ನಮಗೆ ಫಸ್ಟೇ ಇನ್ಫಾರ್ಮ್ ಮಾಡಿದ್ರು, ಮೆಸೇಜ್ ಕೂಡ ಬಂದಿತ್ತು ಅಲ್ಲಿಗೆ ಶಿಫ್ಟ್ ಆಗ್ತಿದ್ದೀವಿ ಅಂತ ಹೇಳಿಬಿಟ್ಟು. ಅಲ್ಲಿ ಇದರಲ್ಲಿ ಅರ್ಧ ಇತ್ತು ಅಷ್ಟೇ, ಪಾರ್ಕಿಂಗ್ ಸ್ಪೇಸು ಏನೂ ಇರಲಿಲ್ಲ. ಏನೂ ಖಾಲಿ ಮಾಡಿದ್ರು ಅಲ್ಲಿಂದ ಗೊತ್ತಿಲ್ಲ ನಮಗೆ. ಅಲ್ಲಿ ಇವಾಗ ಬೇರೆ ಹಾಸ್ಪಿಟಲ್ ಬರ್ತಿದೆ. ಬಟ್ ಈ ಹಾಸ್ಪಿಟಲ್ ಅಂತೂ ತುಂಬ ದೊಡ್ಡದಾಗಿದೆ, ತುಂಬ ಚೆನ್ನಾಗಿದೆ. ಬರೀ ಹಾಸ್ಪಿಟಲ್ ಅಷ್ಟೇ ಅಲ್ಲ, ಡಾಕ್ಟ್ರು ಅಷ್ಟೇ ತುಂಬ ಚೆನ್ನಾಗಿ ನೋಡ್ತಾರೆ. ನಮ್ಮ ಚೆರಿನ ಅಲ್ಲೇ ತೋರಿಸ್ತಿದ್ದು. ಈ ಬಬ್ಲು ಹುಟ್ಟಿದ ಮೇಲಂತೂ ನಾವು ಎಲ್ಲೂ ತೋರಿಸಿಲ್ಲ, ಅದೇ ಹಾಸ್ಪಿಟಲ್ಗೇ ಇಬ್ಬರೂ ತೋರಿಸ್ತಿರೋದು. ಡಾಕ್ಟ್ರು ಚೆನ್ನಾಗಿ ನೋಡೋದು ಇಂಪಾರ್ಟೆಂಟ್ ಅಲ್ವಾ. ಹಾಗಾಗಿ ಫೀಸು ಫಸ್ಟು 500 ರೂಪೀಸ್ ತೊಗೊಳ್ತಾಯಿದ್ರು. ಇವಾಗ ಅವರು 600 ರೂಪೀಸ್ ಫೀಸ್ ತೊಗೊಳ್ತಾರೆ. ಅದು ಬಿಟ್ಟು ಬೇರೆ ಎಕ್ಸ್ಟ್ರಾ ಚಾರ್ಜಸ್ ಏನಿರುತ್ತೆ ಅದು ಸಪ್ರೇಟ್ ನಾವು ಪೇ ಮಾಡಬೇಕಾಗತ್ತೆ. ಈಗ ವ್ಯಾಕ್ಸಿನ್ ಇರ್ಬೋದು ಅಥವಾ ಬೇರೆ ಏನಾದರೂ ಟಾನಿಕ್ಸ್ ಆ ಥರದ್ದು ಏನಾದ್ರು ಬರ್ಕೊಟ್ರೆ ನಾವು ಎಕ್ಸ್ಟ್ರಾ ಪೇ ಮಾಡಬೇಕಾಗತ್ತೆ. ಜಸ್ಟ್ ಅವ್ರಿಗೆ ತೋರ್ಸೋಕ್ಕೆ 600 ರೂಪೀಸ್ನ ಪೇ ಮಾಡಿಸ್ಕೊಳ್ತಾರೆ.
ಸೊ ಜಾನು ಹೋಗ್ಬಿಟ್ಟು ಅಲ್ಲಿ ಫೈಲ್ ಕೊಟ್ಬಿಟ್ಟು ಎಂಟ್ರಿ ಮಾಡಿಸ್ತಾರೆ. ಆವಾಗ ಅಲ್ಲಿ ಕರೆದಾಗ ನರ್ಸ್ ಬಂದು ನಮ್ಮನ್ನು ಕರೀತಾರೆ. ಮಗುನ ಫಸ್ಟೇ ಹೈಟು, ವೆಯ್ಟು ಮತ್ತು ಬೇರೆ ಏನಾದ್ರೂ ಟೆಂಪ್ರೇಚರ್ ಏನೇನಿರುತ್ತೆ ಅದನ್ನೆಲ್ಲನೂ ಎಂಟ್ರಿ ಮಾಡಿಕೊಂಡು ಆಮೇಲೆ ಡಾಕ್ಟ್ರ್ ಹತ್ರ ಕೊಡೋದು. ನೋಡಿ, ನಾವು ಕರ್ಕೊಂಡೋಗಿ ಎಲ್ಲನೂ ಚೆಕ್ ಮಾಡಿಸ್ಕೊಂಡು ಫೈಲ್ನ ಡಾಕ್ಟ್ರ್ ಹತ್ರ ಕೊಡ್ತಾರೆ. ಇವಾಗ ಬೇರೆ ಥರ ಸಿಸ್ಟಮ್ ಆಗಿಬಿಟ್ಟಿದೆ. ಅಲ್ಲಿ ಕೂತಿದ್ವಲ್ಲ, ಅಲ್ಲಿ ತೋರಿಸುತ್ತೆ ನಮ್ದು ಯಾವಾಗ ನಾವು ಎಷ್ಟನೇ ಅವರು ವೆಯ್ಟಿಂಗ್ ಆ ಥರ ಎಲ್ಲ ತೋರಿಸುತ್ತೆ. ಆ ಹಾಸ್ಪಿಟಲಲ್ಲಿ ಅಂದರೆ ಮೊದಲು ಇತ್ತಲ್ಲ, ಅಲ್ಲಿ ಈ ಥರ ಏನೂ ಇರಲಿಲ್ಲ. ಇಲ್ಲಿ ತುಂಬ ಸಿಕ್ಕಾಬಟ್ಟೆ ಮುಂದುವರೆದ್ಬಿಟ್ಟಿದ್ದಾರೆ. ನಂಗೆ ತುಂಬ ಇಷ್ಟ ಆಯಿತು. ಇಲ್ಲಿ ಬಂದು ಕುತ್ಕೊಂಡ್ವಲ್ಲ, ಅಲ್ಲೂ ಅಷ್ಟೇ ಅಲ್ಲಿ ನಮ್ಮ ಹೆಸ್ರು ತೋರಿಸುತ್ತೆ, ನೀವು ನೆಕ್ಸ್ಟ್ ಯಾವಾಗ ಹೋಗಬೇಕು ಅನ್ನೋದು. ನಮ್ಮದು ಬಂದ ತಕ್ಷಣ ಹೆಸ್ರು ಹೇಳುತ್ತೆ. ಅದು ಶುಭಾನ್ ಅಂತಾನೆ ಕೊಟ್ಟಿರೋದ್ರಿಂದ ಶುಭಾನ್ ಆ ಥರ ಕರೆಯುತ್ತೆ. ಅದು ಆ ಟೈಮಲ್ಲಿ ನಾವು ಒಳಗಡೆ ಹೋಗಬೇಕು. ಸೊ ಇದಾದಮೇಲೆ ನಾವು ಡಾಕ್ಟ್ರ್ ಹತ್ರ ಹೋದ್ವಿ. ಅವರು ನಮಗೊಂದು ಸ್ಲಿಪ್ಪು ಬರ್ಕೊಡ್ತಾರೆ. ಆ ಸ್ಲಿಪ್ ತಗೊಂಡೋಗಿ ಕೌಂಟ್ರಲ್ಲಿ ಕೊಡಬೇಕು. ಕೌಂಟ್ರಲ್ಲಿ ಅಂದರೆ ಈ ಮೆಡಿಸನ್ ಎಲ್ಲ ಇರುತ್ತಲ್ಲ, ಅಲ್ಲಿ ಕೊಟ್ಟರೆ ಅವ್ರು ನಮಗೆ ನಮ್ಮ ಅಮೌಂಟ್ ಪೇ ಮಾಡಿದ್ರೆ ಆ ವ್ಯಾಕ್ಸಿನ್ ಏನಿದೆ ಅದನ್ನು ಕೊಡ್ತಾರೆ. ಅದನ್ನು ತೊಗೊಬಂದು ನಾವು ಸಿಸ್ಟ್ರ್ ಕೈಲಿ ಕೊಟ್ಟರೆ ಅವ್ರು ಮಾಮೂಲಿ ಎಲ್ಲನೂ ರೆಡಿ ಮಾಡಿಟ್ಟಿರ್ತಾರೆ. ಡಾಕ್ಟ್ರು ಇಂಜೆಕ್ಷನ್ ಮಾಡ್ತಾರೆ. ನಾವು ಆ ಟೈಮಲ್ಲಿ ಬೇರೆ ಏನಾದರೂ ಕ್ವಶನ್ಸ್ ಇದ್ದರೆ ಅವ್ರನ್ನ ಕೇಳ್ಬೋದು. ಇಲ್ಲಿ ನೋಡ್ಬೋದು, ಒಂದೊಂದೂ ಒಬ್ಬೊಬ್ಬರು ನರ್ಸು ಅದನ್ನ ಫಾಲೋ ಅಪ್ ಮಾಡ್ತಿರ್ತಾರೆ. ತುಂಬ ಚೆನ್ನಾಗಿ ನೋಡ್ತಾರೆ. ಅದು ತುಂಬ ಖುಷಿಯಾದ ವಿಷಯ. ನಾನು ನಿಮ್ಗೆ ಹೇಳಿದ್ನಲ್ಲ ಆಗಲೇ ಡಿಸ್ಪ್ಲೇಯಲ್ಲಿ ತೋರಿಸ್ತಿದೆ ನೋಡಿ, ಶುಭಾನ್ ಅಂತ ವೆಯ್ಟಿಂಗ್ ಅಂತ. ಅಂದರೆ ಒಳಗಡೆ ಬೇರೆಯವರಿದ್ದಾರೆ, ಅವ್ರದ್ದಾದ್ಮೇಲೆ ಇನ್ನೊಬ್ರು ಇದ್ದಾರೆ, ಅವ್ರದ್ದಾದ್ಮೇಲೆ ನಮ್ಮದು. ಆ ಚೆರಿ ಅಂತೂ ಫುಲ್ಲು ಓಡಾಡ್ತಾ ಇದ್ದ. ಮೇಲೆಲ್ಲ ಕುತ್ಕೊಳ್ಳೋದು, ನೆಗೆಯೋದು, ಕುಣಿಯೋದು. ಮಕ್ಕಳಂದರೆ ಹೀಗೆ ಅಲ್ವಾ, ಏನೂ ಮಾಡೋಕ್ಕಾಗಲ್ಲ. ಸೊ ನಾವು ವೆಯ್ಟ್ ಮಾಡ್ತಾಯಿದ್ವಿ ಯಾವಾಗ ಕರೀತಾರೆ ಅಂತ ಹೇಳಿಬಿಟ್ಟು. ವ್ಯಾಕ್ಸಿನ್ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ ಅಲ್ವಾ ನಿಮಗೆ, ಅದ್ರ ಬಗ್ಗೆ ಮನೆಗೆ ಹೋದ್ಮೇಲೆ ತಿಳಿಸ್ತೀನಿ. ಏನು ಯಾಕೆ ನಾವು ಗೌರ್ಮೆಂಟ್ ಹಾಸ್ಪಿಟಲಲ್ಲೂ ವ್ಯಾಕ್ಸಿನ್ ಹಾಕಿಸ್ಕೊಂಡು ಪ್ರೈವೇಟಲ್ಲೂ ಹಾಕಿಸ್ಕೊಳ್ತಾ ಇದ್ದೀವಿ, ಯಾವ ವ್ಯಾಕ್ಸಿನ್ನ ಹಾಕಿಸ್ಕೊಳ್ತಿದ್ದೀನಿ, ಯಾಕೆ ಹಾಕಿಸ್ಕೊಳ್ತಿದ್ದೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನೋಡಿ, ಜಾನು ತಗೊಬಂದರು. ಇದೆ ಈ ಥರ ಯಾರು ಹೋದ್ರೂ ಈ ಥರ ಆ ಇಂಜೆಕ್ಷನ್ನ ಇದರೊಳಗಡೆ ಇಟ್ಬಿಟ್ಟು ಆ ಬಾಕ್ಸ್ನ ನಮಗೆ ಕೊಟ್ಟು ಕಳಿಸ್ತಾರೆ. ನಾವು ಹೋಗಿ ಅಲ್ಲಿ ಕೊಡಬೇಕು. ಹಾಗೆ ಇಂಜೆಕ್ಷನ್ ಎಲ್ಲ ಮಾಡಿಸ್ಕೊಂಡು ಬರಬೇಕಾದ್ರೆ ಈ ಮನೆ ಚೇಂಜ್ ಮಾಡಿದ್ದೀವಲ್ಲ, ನಮಗೆ ಗ್ಯಾಸು ಬರ್ತಾ ಇಲ್ಲ, ಅಡ್ರೆಸ್ಸು ನಿಮ್ಮದು ಬೇರೆ ಕಡೆ ಇರೋದು, ನೀವು ಚೇಂಜ್ ಮಾಡಿಸ್ಕೋಬೇಕು ಅಂತ ಹೇಳಿದರು. ಸೊ ಅದ್ರ ಬಗ್ಗೆನೂ ನೋಡೋಣ ಅಂತ ಹೇಳಿಬಿಟ್ಟು ಗ್ಯಾಸ್ ಆಫೀಸ್ ಹತ್ರ ಹೋಗಿದ್ವಿ. ಏಕೆಂದರೆ ಸಿಲಿಂಡ್ರು ಒಂದು ಆಲ್ರೆಡಿ ಖಾಲಿಯಾಗಿತ್ತು. ಹಾಗಾಗಿ ಇಲ್ಲಿ ನೀವು ನೋಡ್ಬೋದು ನಾನು ಎಷ್ಟು ವ್ಯಾಕ್ಸಿನ್ನ ಹಾಕ್ಸಿದ್ದೀನಿ ಪ್ರೈವೇಟ್ ಹಾಸ್ಪಿಟಲಲ್ಲಿ ಅಂತ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಅವರು ಯಾವ್ಯಾವಾಗ ಕೊಡ್ತಿರ್ತಾರೆ ಅದನ್ನು ಹಾಕ್ತಾರೆ, ಯಾವ ಇಂಜೆಕ್ಷನ್ ಕೊಟ್ಟಿದ್ದಾರೆ ಅದನ್ನು ಮೆನ್ಷನ್ ಮಾಡಿ, ನೆಕ್ಸ್ಟು ನಾನು ಯಾವಾಗ ಹೋಗಬೇಕು ಅನ್ನೋದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ನೋಡಿ, 12/10/2024 ಅಕ್ಟೋಬರ್ಗೆ ಬರೋಕ್ಕೆ ಹೇಳಿದ್ದಾರೆ. ಹಾಸ್ಪಿಟಲ್ಗೆ ಹೋಗಿದ್ದೆ, ಬಬ್ಲುಗೆ ಇಂಜೆಕ್ಷನ್ ಮಾಡಿಸ್ಕೊಂಬಂದೆ. ಹಾಸ್ಪಿಟಲ್ ಫಸ್ಟು ಇನ್ನೊಂದು ಕಡೆ ಇತ್ತು. ನಾವು ಯಾವಾಗಿಂದ ಹಾಸ್ಪಿಟಲ್ ತೋರಿಸ್ತಿದ್ದೀವಿ ಅಂದರೆ ನಮ್ಮ ಚೆರಿ 11 ಮಂತ್ಸ್ ಆ ಟೈಮಿಂದನೂ ಕೂಡ ನಾವು ಇಲ್ಲಿಗೆ ಶಿಫ್ಟ್ ಆದ್ವಿ, ಮೈಸೂರು ರೋಡ್ಗೆ ಅಲ್ಲ. ಆವಾಗಿಂದನೂ ನಾವು ಚೆರಿನ ಅಲ್ಲೇ ತೋರಿಸ್ತಿರೋದು. ಸೊ ಈ ಬಬ್ಲು ಹುಟ್ಟಿದ್ಮೇಲೆ ನಾವು ಅದೇ ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೊಳ್ತಾ ಇರೋದು. ಸೊ ಚೆರಿಗೆ ನಾವು ಯಾವುದೇ ಪ್ರೈವೇಟ್ ಹಾಸ್ಪಿಟಲ್ಲಿ ಯಾವುದೇ ರೀತಿಯಾದಂಥ ವ್ಯಾಕ್ಸಿನ್ ಕೊಡಿಸಿರಲಿಲ್ಲ. ಲಾಸ್ಟ್ ಇಯರ್ ಅವ್ನು ಸಿಕ್ಕಾಬಟ್ಟೆ ಕೋಲ್ಡ್ ಆಗ್ತಾನೆ ಇತ್ತು, ಕೆಮ್ಮು, ನೆಗಡಿ, ಜ್ವರ ಬರ್ತಾನೆ ಇತ್ತು. ಆ ಟೈಮಲ್ಲಿ ಅವ್ರು ನಮಗೆ ಇನ್ಫ್ಲೂಯೆನ್ಸಾ ವ್ಯಾಕ್ಸಿನ್ನ ಚೆರಿಗೆ ರೆಫರ್ ಮಾಡಿದ್ರು. ಸೊ ಅವ್ನಿಗೆ ಲಾಸ್ಟ್ ವರ್ಷ ಕೊಡಿಸಿದ್ವಿ 2 ಡೋಸ, 1 ಡೋಸ ಕೊಟ್ಟರು. ಈ ವರ್ಷವೂ 1 ಡೋಸ್ ಕೊಟ್ಟರು ಅವ್ರಿಗೆ. ನೆಕ್ಸ್ಟ್ ಇಯರ್ಗೂ ಇದೆ ಅನಿಸುತ್ತೆ, ಚೆಕ್ ಮಾಡಿಬಿಟ್ಟು ನಿಮ್ಗೆ ಬೇಕಾದ್ರೆ ಹೇಳ್ತೀನಿ, ಫೈಲಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಸೊ ಅದಾಯಿತು. ಈಗ ನನ್ನ ಬಬ್ಲು ಹುಡ್ತಲ್ಲ, ಚೆರಿದ್ರಲ್ಲಿ ನಾನು ಏನೇನು ಮಿಸ್ ಮಾಡಿದೆ ಅದು ನನಗೆ ಎಕ್ಸ್ಪೀರಿಯೆನ್ಸ್ ಆಯಿತು. ಅದರಲ್ಲೂ ಕೂಡ ಬಬ್ಲುಗೂ ಒಂದು ಮಿಸ್ ಆಗಿದೆ, ಏನು ಮಾಡೋಕ್ಕಾಗಲ್ಲ, ಬೇರೆದ್ರಲ್ಲಿ ಇನ್ಕ್ಲೂಡ್ ಆಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ನಾನು ಸುಮ್ಮನಾದೆ. ಈಗ ನಾನು ಬಬ್ಲುಗೆ ಗೌರ್ಮೆಂಟ್ ಹಾಸ್ಪಿಟಲಲ್ಲೇ ವ್ಯಾಕ್ಸಿನ್ ಕೊಡಿಸ್ತಾ ಇರೋದು. ಬಟ್ ಈ ಕೆಲವೊಂದೊಂದು ಮಾತ್ರ ನಾನು ಪ್ರೈವೇಟಲ್ಲಿ ತೊಗೊಂಡಿದ್ದೀನಿ. ಈಗ ಚೆರಿಗೆ ಈ ಥರ ಎಲ್ಲ ಕೋಲ್ಡು, ನೆಗಡಿ ಎಲ್ಲ ಆಯ್ತಲ್ವ, ಅವನು ಕೊಡಿಸ್ತಾ ಅಲ್ವ, ಈಗ ನನಗೆ ಗೊತ್ತಾಗೋಯ್ತು ಯಾವ ಟೈಮಲ್ಲಿ ಕೊಡಿಸ್ಬೇಕು ಅಂತ. ಸೊ 6 ತಿಂಗಳಲ್ಲಿ ಒಂದು ಇನ್ಫ್ಲೂಯೆನ್ಸಾ ಕೊಡ್ತಾರೆ, 7 ತಿಂಗಳಲ್ಲಿ 1 ಮಂತ್ ಗ್ಯಾಪಲ್ಲಿ 2 ವ್ಯಾಕ್ಸಿನ್ ಕೊಡ್ತಾರೆ. ಅದನ್ನು ನಾನು 2 ಕಂಪ್ಲೀಟ್ ಮಾಡಿಕೊಂಡೆ. ಅದಾದಮೇಲೆ ಟೈಫಾಯ್ಡ್ ಒಂದು ತೊಗೊಂಡಿದ್ದೀನಿ, ಇನ್ನೊಂದು ಮಳೆ ಬಂತ ಹೆಪಟೈಟಿಸ್ ಎ ಇವತ್ತು ಹಾಕಿಸ್ಕೊಬಂದಿದ್ದು. ಇದ್ರ ಎಲ್ಲದ್ರ ಕಾಸ್ಟ್ ಇಲ್ಲಿ 3 ಇದೆ. ನಾನು ಇದುವರೆಗೂ 4 ಇಂಜೆಕ್ಷನ್ ಕೊಡಿಸಿದ್ದೀನಿ. 4 ಇಂಜೆಕ್ಷನ್ಗಳಲ್ಲಿ ಒಂದು 2630 ರೂಪಾಯಿ ಒಂದು ಬಿಲ್ಲು, ಒಂದು 2670 700 ರೂಪಾಯಿ ಒಂದು ಬಿಲ್ಲು, ಇನ್ನೊಂದು
₹2,000 ಬಿಲ್ಲು. ಇದಿಷ್ಟು ವ್ಯಾಕ್ಸಿನ್ ಬಿಲ್ಲು. ಅವ್ರದ್ದು ₹600 ಚಾರ್ಜ್ ಮಾಡ್ತಾರೆ. ಇವತ್ತಿಂದು ಎಷ್ಟಾಗಿದೆ ಅಂತ ಗೊತ್ತಿಲ್ಲ, ಜಾನು ಹತ್ರದ ಬಿಲ್ಲು ನೋಡ್ತೀನಿ ಎಷ್ಟು ತೊಗೊಂಡ್ರು ಹೆಪಟೈಟಿಸ್ A1ಗೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ 4 ತೊಗೊಂಡಿರೋದು, ಇವಾಗ 2 ಕಂಪ್ಲೀಟ್ ಆಗಿದೆ. ಟೈಫಾಯ್ಡ್ ಒಂದು ಕೊಡಿಸಿದ್ದೀನಿ, ಇನ್ನೊಂದು 2 ವರ್ಷಕ್ಕಿದೆ, ಅವಾಗ ಕೊಡಿಸ್ಬೇಕು. MMR ಕೊಡಿಸ್ಕೋಬೇಕಿತ್ತು ಅಂತಲೇ ಹೇಳಿದೆ. ನಾನು ಆಲ್ರೆಡಿ MRನ 9 ಮಂತ್ಸಲ್ಲಿ ಕೊಡಿಸಿದ್ರಿಂದ ಡಾಕ್ಟ್ರು ಇವಾಗ ಬೇಡ ಅಂತ ಹೇಳ್ಬಿಟ್ಟು ಸ್ಕಿಪ್ ಮಾಡಿದ್ರು. ಇವಾಗ ನಾನು ಹೆಪಟೈಟಿಸ್ A1 ಹಾಕಿಸ್ಕೊಳಕ್ಕೆ ಹೋಗಿದ್ನಲ್ವ ಇಂಜೆಕ್ಷನ್ ಇವತ್ತು, ನೆಕ್ಸ್ಟ್ MMR ಬರೋದು. ನಾನು ಅವ್ರನ್ನ ಕ್ವಶನ್ ಮಾಡಿದೆ, ಲಾಸ್ಟ್ ಟೈಮ್ ಬೇಡ ಅಂದ್ರಿ ಅಂತ. ಅವಾಗ ಹೇಳಿದ್ರು ಅವರು, ನೀವು MMR ಹಾಕಿಸ್ಕೊಂಬಿಟ್ಟಿದ್ರಲ್ವಾ, ಅದು ದಡಾರ ಇದ್ರದ್ದು ಒಂದೇ ಆಗೋದು, ಅಲ್ಲಿ ಹಾಕಿದ್ರಿಂದ ನಾನು ಹಾಕೋಕ್ಕಾಗಲ್ಲ. ಈ ಟೈಮ್ ಏನು ಮಾಡಿ ಅಂದರೆ ಅವ್ರಿಗೆ ಹಾಕ್ಬಿಡಿ ಅಂತೇಳಿ ಸ್ಕಿಪ್ ಮಾಡಿಸ್ಬಿಡಿ, ನಾನು ಇಲ್ಲಿ MMR ಹಾಕ್ಕೊಡ್ತೀನಿ, 2 ಇನ್ಕ್ಲೂಡ್ ಆಗಿರುತ್ತೆ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳಿಬಿಟ್ಟು ನಾನು ಬಂದೆ. ಇನ್ನೂ ನನಗೆ 1.5 ಇಯರ್ಗಲ್ವಾ ಬಬ್ಲಿಗೆ ವ್ಯಾಕ್ಸಿನ್ ಇರೋದಿನ್ನು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ 9 ಮಂತ್ಸ್ ಆದಮೇಲೆ ಇನ್ನು 1.5 ಇಯರ್ಗೆ ಇರೋದು. ಸರಿ ಆಯಿತು ಅಂತ ಹೇಳಿ ನಾನು ಬಂದೆ. ಈಗ ನಾನು ಟೋಟಲ್ 4 ವ್ಯಾಕ್ಸಿನ್ ಹಾಕ್ಸಿದ್ದೀನಿ ಬಬ್ಲಿಗೆ. ನೋಡ್ತೀನಿ, ಡಿಸೈಡ್ ಮಾಡ್ತೀನಿ. ಈಗ ಆಲ್ರೆಡಿ MR 1 ಆಗಿರೋದ್ರಿಂದ 9 ಮಂತ್ಸಲ್ಲಿ, ಇನ್ನು MR 2 2ನೇ ಡೋಸು 1.5 ಇಯರ್ಗಿರೋದು. ಸೊ ಈಗ ಪ್ರೈವೇಟ್ ಹಾಸ್ಪಿಟಲಲ್ಲಿ MMR ತೊಗೊಳ್ಳೋದಾ ಬೇಡ ಅಂತ ನಾನು ಡಿಸೈಡ್ ಮಾಡಬೇಕು. ತೊಗೊಳ್ತೀನ ಇಲ್ವಾ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇವಾಗ ಹೆಪಟೈಟಿಸ್ A1 ಹಾಕಿದ್ದಾರೆ, ನಾನು ಅದಕ್ಕೆ ಹೆಪಟೈಟಿಸ್ A2 ಒಂದು ಡೋಸ್ ತೊಗೋಬೇಕು, ಅದು 18 ಮಂತ್ಸ್ಗಿರೋದು. ಇನ್ನು ಟೈಫಾಯ್ಡ್ 1 ಆಗಿದೆ, ಇನ್ನೊಂದು ಡೋಸು 2 ಇಯರ್ಸ್ಗಿರೋದು. ಸೊ MMR ಬಿಟ್ಟರು ನಾನು ಇನ್ನೂ 2 ಡೋಸ್ನ ಇವನು ಕೊಡಿಸ್ಬೇಕು ವ್ಯಾಕ್ಸಿನ್ನು, ಇನ್ನೆರಡು ವ್ಯಾಕ್ಸಿನ್ಸ್ ಹಾಕಬೇಕು. ಹಾಸ್ಪಿಟಲ್ ಮಾತ್ರ ಸಕ್ಕತ್ತಾಗೈತೆ, ತುಂಬ ದೊಡ್ಡದಾಗೈತೆ. ಹಾಸ್ಪಿಟಲ್ ಒಂದೇ ಅಂತಲ್ಲ, ಡಾಕ್ಟ್ರು ಅಷ್ಟೇ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ, ಚೆನ್ನಾಗಿ ನೋಡ್ತಾರೆ, ಟ್ರೀಟ್ ಮಾಡ್ತಾರೆ. ಅದಿಷ್ಟ ಆಯಿತು. ನಾನು ಪ್ರೆಗ್ನೆಂಟಲ್ಲೂ ಅಷ್ಟೇ ಒಂದು 4 ಮಂತ್ಸ್ ತನಕ ನಾನು ಅದೇ ಹಾಸ್ಪಿಟಲಲ್ಲಿ ಚೆಕ್ ಮಾಡಿಸ್ಕೊಂಡಿದ್ದು. ಫಸ್ಟ್ ಕನ್ಫರ್ಮ್ ಆದಾಗ್ಲೂ, ಅದಕ್ಕೂ ಮುಂಚೆ ನಾನು ಒಂದು 2-3 ಸಾರಿ ವಿಸಿಟ್ ಮಾಡಿದ್ದೆ. ನಾನು ಆಗ್ಲಿಂದನೂ ನಾನು ನೆಟಸಲ್ಲಿ ತೋರಿಸಿದ್ದೆ, ಪ್ರೆಗ್ನೆಂಟಲ್ಲೂ ಹೋಗಿದ್ದೆ. ಬಟ್ ನಾನು ಅಂದರೆ ಏನು ನನಗೆ ಸ್ವಲ್ಪ ಸಿಕ್ಕಾಬಟ್ಟೆ ವಾಮಿಟ್ ಆದಾಗ ನನಗೆ ಬೇಕಾಗಿದೆ, ಡಾಕ್ಟ್ರು ಸಿಗ್ತಾ ಇಲ್ಲ ಅನ್ನೋ ಒಂದು ರೀಸನ್ಗೋಸ್ಕರ ನಾನು ಆ ಹಾಸ್ಪಿಟಲ್ನ ಬಿಟ್ಬಿಟ್ಟೆ. ಬೇರೆ ಹಾಸ್ಪಿಟಲಿಗೆ ನಾನು ಹೋಗಿ ತೋರಿಸ್ಕೊಂಡೆ. ನಿಜ ಹೇಳಬೇಕು ಅಂದರೆ ನಾನು ಬೇರೆ ಹಾಸ್ಪಿಟಲ್ಗೆ ಹೋಗಿ ನೋಡಿದ್ನಲ್ಲ, ಆ ಹಾಸ್ಪಿಟಲ್ಗಿಂತ ನೇಟಸ್ ಹಾಸ್ಪಿಟಲೇ ಚೆನ್ನಾಗಿತ್ತು ನನ್ನ ಒಂದು ಅಭಿಪ್ರಾಯದ ಪ್ರಕಾರ. ಅಲ್ಲಿಂದ 3 ತಿಂಗಳು ಅಲ್ಲಿ 3-4 ತಿಂಗಳು ನೆಟಸಲ್ಲಿ ತೋರಿಸ್ಕೊಂಡೆ, ಮೇ ಬಿ 3 ತಿಂಗಳು ಅನಿಸುತ್ತೆ ನೆಟಸಲ್ಲಿ ತೋರಿಸ್ಕೊಂಡೆ. ಇಲ್ಲಿ ಒಂದು 3-4 ತಿಂಗಳು ಇನ್ನೊಂದು SM ಹಾಸ್ಪಿಟಲ್ ತೋರಿಸ್ಕೊಂಡೆ. ಅದಾದಮೇಲೆ ಅಲ್ಲಿಂದ ಅಲ್ಲೂ ನನಗೆ ಕರೆಕ್ಟ್ ಅಂತ ಅನ್ನಿಸ್ಲೇ ಇಲ್ಲ. ಅಲ್ಲಿಂದ ನಾನು ಮಂಡ್ಯಕ್ಕೆ ಶಿಫ್ಟ್ ಆಗಿಲ್ಲ, ಮಂಡ್ಯಕ್ಕೆ ತೋರಿಸ್ಕೊಳ್ಳೋಕ್ಕೆ ಒಂದು 7 ಮಂತ್ ಟೈಮಲ್ಲಿ ಮಂಡ್ಯಕ್ಕೆ ತೋರಿಸ್ಕೊಳ್ಳೋಕೆ ಶುರು ಮಾಡಿದೆ. ಅಲ್ಲಿ ಡಾಕ್ಟ್ರು ಒಂದು ಕಡೆ ತೋರಿಸ್ಕೋಬೇಕು ಹಂಗೆ ಹಿಂಗೆ ಅಂದರು. ನಾನು ಪರವಾಗಿಲ್ಲ ಅಂತೇಳಿ ಇಲ್ಲಿಂದ ಮಂಡ್ಯಕ್ಕೆ ಅಪ್ ಆ್ಯಂಡ್ ಡೌನ್ ಮಾಡ್ತಿದ್ದೆ. ಯಾಕೆಂದರೆ ನಾನು ಫಸ್ಟ್ ಡೆಲಿವರಿ ಅಲ್ಲೇ ಆಗಿದ್ದರಿಂದ ನನಗೆ ಅದು ಓಕೆ, ನನಗೆ ಕಂಫರ್ಟಬಲ್ ಇತ್ತು, ನನಗೆ ಸೇಫ್ ಇತ್ತಲ್ಲ ಫಸ್ಟ್ ಡೆಲಿವರಿ. ಆ ರೀಸನ್ಗೋಸ್ಕರ ನಾನು ಅದೇ ಹಾಸ್ಪಿಟಲ್ಗೆ ಹೋಗಿ ಅಲ್ಲೇ ತೋರಿಸ್ಕೊಂಡು ಅಪ್ ಆ್ಯಂಡ್ ಡೌನ್ ಮಾಡ್ತಾಯಿದ್ದೆ. ಆಮೇಲೆ ಊರಿಗೆ ಶಿಫ್ಟ್ ಆದಮೇಲೆ ಊರಿಂದ ಅಲ್ಲಿಂದ ಹಾಸ್ಪಿಟಲ್ಗೆ, ಫೋರಮ್ ಹಾಸ್ಪಿಟಲು, ಮೊದಲು ಪ್ರಗತಿ ಅಂತಿತ್ತು, ಈಗ ಫೋರಮ್ ಆಗಿದೆ. ಸೊ ಅಲ್ಲಿ ನಾನು ತೋರಿಸ್ಕೊಳ್ತಿದ್ದು. ಸೊ ಈ ಥರ ಇತ್ತು ಜರ್ನಿ. ಈಗ ಬಬ್ಲು ನಾವು ಮನೆ ಶಿಫ್ಟ್ ಮಾಡಿ ಈ ಕಡೆ ಬಂದುಬಿಟ್ಟಿದ್ದೀವಿ. ನಮ್ಗೆ ಸ್ವಲ್ಪ ದೂರನೇ, ಇಲ್ಲಿ ನಿಯರ್ ಹಾಸ್ಪಿಟಲ್ಗಳಿವೆ. ಬಟ್ ನಾವು ಅಲ್ಲಿ ತೋರಿಸಿ ನಮ್ಗೆ ಅಡ್ಜಸ್ಟ್ ಆಗಿರೋದ್ರಿಂದ ಅದೇ ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೊಳ್ತಿರೋದು. ಸೊ ಇದಿಷ್ಟು ವ್ಯಾಕ್ಸಿನೇಷನ್ದು ನಿಮ್ಗೆ ಆಗುತ್ತೆ, ನಮ್ಮ ಹೋಗಿ ಡೋಸ್ ಕೊಡಿಸ್ಕೋಬೋದು, ವ್ಯಾಕ್ಸಿನ್ ತೊಗೊಳ್ಬೋದು, ಪರವಾಗಿಲ್ಲ ಅನ್ನೋದಾದರೆ ಇನ್ನೊಂದು 2-3 ಎಕ್ಸ್ಟ್ರಾ ಇಂಪಾರ್ಟೆಂಟು ಅಂತ ಹೇಳ್ತಾರೆ. ಅದಕ್ಕೆ ಅವನ್ನ ತೊಗೊಳ್ಳಿ. ನನಗೂ ಇದು 2-3 ಇಂಜೆಕ್ಷನ್ಸ್ ಏನಿದೆ ಅದು ತುಂಬಾ ಇಂಪಾರ್ಟೆಂಟು ಅಂದರು. ಹಾಗಾಗಿ ನಾನು ಅದನ್ನು ಹಾಕಿಸ್ಕೊಂಡೆ ಅಷ್ಟೇ. ಬೇರೆ ಯಾವ ಇಂಜೆಕ್ಷನ್ನು ಕೂಡ ನಾನು ಪ್ರೈವೇಟಲ್ಲಿ ತೊಗೊಳ್ತಾ ಇಲ್ಲ, ಎಲ್ಲ ಗೌರ್ಮೆಂಟ್ ಹಾಸ್ಪಿಟಲಲ್ಲೇ ತೊಗೊಂಡಿರೋದು. ಹೆಪಟೈಟಿಸ್ ಇದನ್ನು ತೊಗೊಳ್ತಿರಲಿಲ್ಲ, ಬಟ್ ಬಬ್ಲಿಗೊಂದು ಮಿಸ್ ಆಗಿತ್ತು. ನಾನು ಆ ರೀಸನ್ಗೋಸ್ಕರ ನಾನು ಹಾಕಿಸ್ಕೊಂಡಿದ್ದೀನಿ. ಸೊ ಇನ್ನೊಂದು 2 ಡೋಸ್ ಹಾಕಿಸ್ಕೋಬೇಕು. ಟೈಫಾಯ್ಡ್ ಎಲ್ಲ ಗೌರ್ಮೆಂಟಲ್ಲಿ ಹಾಕಲ್ಲ. ಸೊ ಇವಾಗೆಲ್ಲ ಜಾಸ್ತಿ ಜ್ವರ ಎಲ್ಲ ಬರ್ತಿರುತ್ತಲ್ವ, ಹಾಗಾಗಿ ಇದು ಇಂಪಾರ್ಟೆಂಟು, ಹಾಕಿಸ್ಕೊಳ್ಳಿ ಟೈಫಾಯ್ಡು.
ಅದು ಬಿಟ್ಟರೆ ಇನ್ಫ್ಲೂಯೆಂಜಾ ಒಂದು, MMR ನನ್ನದೇ ಮಿಸ್ ಆಗಿಲ್ಲ. ಡಾಕ್ಟ್ರು ಬೇಡ ಅಂದರು, ಈಗ ಹಾಕಿಸ್ಕೊಳ್ಳಿ ಅಂತಿದ್ದಾರೆ. ನೋಡೋಣ ಹಾಕಿಸ್ಕೊಳ್ತೀನಿ ಇಲ್ವೋ ಗೊತ್ತಿಲ್ಲ, ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೆಯೇ ಇವತ್ತಿನ ವ್ಯಾಕ್ಸಿನ್ ಏನಿದೆ ಹೆಪಟೈಟಿಸ್ A1, ಅದ್ರ ಚಾರ್ಜ್ ಬಂದು 2555 ರೂಪಾಯಿ ಪ್ಲಸ್ ಅವ್ರದ್ದು 600 ರೂಪಾಯಿ ಫೀಸು. ಅದನ್ನು ಹಾಕಿಸ್ಕೊಂಡು ಬಂದಮೇಲೆ ನಾನು ಬ್ಲೌಸ್ ಸ್ಟಿಚಿಂಗ್ ಕೊಟ್ಟಿದ್ದೆ, ಪಾಲ್ಸಕ್ಕೆ ಸ್ಯಾರಿ ಕೊಟ್ಟಿದ್ನಲ್ಲ ಬಬ್ಲು ಬರ್ಡೇಗೆ ಅಂತ ಹೇಳಿ, ಅದನ್ನು ಕಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಹೋಗಿದ್ದೆ. ಸೊ ಅಲ್ಲಿಂದ ಕಲೆಕ್ಟ್ ಮಾಡಿಕೊಂಡು ಹಾಗೆಯೇ ಸ್ವಲ್ಪ ನಮಗೆ ತರಕಾರಿ ಬೇಕಿತ್ತು, ತರಕಾರಿ ತೊಗೊಬರೋಣ ಅಂತ ಹೇಳಿ ಹೋಗಿದ್ದೆ. ಅಲ್ಲಿ ಏನೂ ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ ನಾನು. ಯಾಕೆ ಅಂತಂದರೆ ಬಬ್ಲು ಬರ್ಡೇಗೆ ಕೇಕ್ ಆರ್ಡ್ರ್ ಕೊಡಬೇಕಾಗಿತ್ತು. ನಾವು ಮಾಡಿಸ್ಕೊಳ್ತಾ ಇರೋದ್ರಿಂದ ಕೇಕ್ನ ಆರ್ಡ್ರ್ ಕೊಡೋಕ್ಕೆ ಹೋಗಿದ್ವಿ. ಕಸ್ಟಮೈಸ್ ಕೇಕು ನಾವು ಮಾಡಿಸ್ತಿರೋದು. ಚೆನ್ನಾಗಿದೆ, ಏನೋ ಒಂದು ಥೀಮ್ ಇಟ್ಕೊಂಡು ನಾವು ಮಾಡ್ತಿದ್ದೀವಿ ಈ ಕೇಕ್ನ. ತುಂಬ ಚೆನ್ನಾಗಿತ್ತು. ಅದರಲ್ಲಿ ನಿಮ್ಗೆ ಏನು ಕ್ಲೂ ಕೊಡ್ಬೋದು ಅಂತಂತ ಹೇಳಿದ್ರೆ, ಮಕ್ಕಳಿಗೆ ಸ್ಪೈಡರ್ ಮ್ಯಾನ್, ಸೂಪರ್ ಮ್ಯಾನ್, ಐರನ್ ಮ್ಯಾನ್ ಅಂದರೆ ತುಂಬಾ ಇಷ್ಟ. ಅದ್ರ ಬಬ್ಳಿಗೇನೂ ಗೊತ್ತಾಗಲ್ಲ, ಬಟ್ ನಮ್ಮ ಚೆರಿಗೆ ಇಷ್ಟ. ಸೊ ಅದೇ ಥರ ಥೀಮಲ್ಲಿ ಮಾಡಿಸ್ತಾ ಇದ್ದೀವಿ ಕೇಕ್ನ. 4 kg ಕೇಕು ನಾವು ಮಾಡಿಸ್ತಿರೋದು. ತುಂಬ ಚೆನ್ನಾಗಿದೆ. ನೋಡೋಣ ಹೇಗೆ ಬರುತ್ತೆ ಏನು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಬರ್ಡೇ ದಿನ. ಸೊ ಫಸ್ಟ್ ಕ್ರೈಯಲ್ಲಿ ನಾನು ಬಬ್ಲಿಗೆ ಅಂತ ಹೇಳಿ ಪ್ಯಾಂಪರ್ಸ್ನ ಆರ್ಡ್ರ್ ಮಾಡಿದ್ದೆ. ಸೊ ಅದು ಬಂದಿದ್ದು ಚೆರಿ ಓಪನ್ ಮಾಡ್ತಾ ಇದ್ದಾನೆ.